ಕೂಡ ಮಾಡ್ತಾ ಇದ್ದಾರೆ. ಇನ್ನು ಪರಿಷತ್ ಗೆಲುವಿಗಾಗಿ ಶಾಸಕರಿಂದ ವೋಟ್ನ ಮಹಾಯುದ್ಧ ಇದೀಗ ನಡೀತಾ ಇದೆ. ಬಿಜೆಪಿ ಉಚ್ಚಟಿತ ಶಾಸಕರಿಂದ ಕಾಂಗ್ರೆಸ್ಗೆ ಮತದಾನ ಆಗ್ತಾ ಇದೆ. ಕಾಂಗ್ರೆಸ್ಗೆ ಮತ ಹಾಕಿದ ಬಿಜೆಪಿ ಉಚ್ಚಟಿತ ಶಾಸಕರು. ಈ ಒಂದು ಬ್ರೇಕಿಂಗ್ ಅನ್ನ ನಾವು ನೋಡ್ತಾ ಇದ್ದೀವಿ. ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವರಿಂದ ಇದೀಗ ಕಾಂಗ್ರೆಸ್ಗೆ ವೋಟ್ ಆಗಿದೆ. ಪರಿಷತ್ ಗೆಲುವಿಗಾಗಿ ಶಾಸಕರಿಂದ ವೋಟ್ನ ಮಹಾಯುದ್ಧ ಇದೀಗ ನಡೀತಾ ಇದೆ. ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ ಕಾಂಗ್ರೆಸ್ ಶಾಸಕರು. ನೇರವಾಗಿ ರೆಸಾರ್ಟ್ನಿಂದ ಆಗಮಿಸಿ ಇದೀಗ ಮತವನ್ನ ಹಾಕ್ತಾ ಇರುವಂತದನ್ನ ನಾವು ಗಮನಿಸಬಹುದು. ಎಸ್ ಟಿ ಸೋಮಶೇಖರ್ ಆಗಿರ್ಬೋದು, ಶಿವರಾಮ್ ಹೆಬ್ಬಾರ್ ಅವರಿಂದ ಕೂಡ ಇದೀಗ ಕಾಂಗ್ರೆಸ್ ವೋಟಿಂಗ್ ಆಗಿದೆ. ಪರಿಷತ್ ಗೆಲುವಿಗಾಗಿ ಇದೀಗ ಶಾಸಕರು ಜಟಾಪಟಿಯನ್ನ ನಡೆಸ್ತಾ ಇದ್ದಾರೆ. ವೋಟಿಂಗ್ ಅಲ್ಲಿ ನಿರತರಾಗಿದ್ದಾರೆ. ವೋಟಿಂಗ್ ಅನ್ನ ಮಾಡ್ತಾ ಇರುವಂತದನ್ನ ಕೂಡ ನಾವು ನೋಡಬಹುದಾಗಿದೆ. ಪರಿಷತ್ ಗೆಲುವಿಗಾಗಿ ಇದೀಗ ಶಾಸಕರ ವೋಟ್ ಮಹಾಯುದ್ಧ ನಡೀತಾ ಇರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಏನು ಬಿಜೆಪಿ ಉಚ್ಚಟಿತ ಶಾಸಕರಿಂದ ಕಾಂಗ್ರೆಸ್ಗೆ ಮತದಾನ, ಕಾಂಗ್ರೆಸ್ಗೆ ಮತ ಹಾಕಿದ ಬಿಜೆಪಿ ಉಚ್ಚಟಿತ ಶಾಸಕರು ಅನ್ನುವಂಥ ಬ್ರೇಕಿಂಗ್ ಅನ್ನ ನಾವು ನೋಡ್ತಾ ಇದ್ದೀವಿ. ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ರಿಂದ ಕಾಂಗ್ರೆಸ್ಗೆ ವೋಟ್ ಆಗಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಉದ್ಭವ ಆಗ್ತಾ ಇರುವಂತದ್ದು. ಇದೆಲ್ಲದಕ್ಕೂ ಕೂಡ ಉತ್ತರ ಇವತ್ತು ಗೊತ್ತಾಗುತ್ತೆ. ಯಾರು ಹೇಗೆ ವೋಟಿಂಗ್ ಆಗಿದೆ, ಯಾವ್ಯಾವ ಪಕ್ಷದಿಂದ ಯಾರ್ಯಾರಿಗೆ ವೋಟಿಂಗ್ ಆಗಿದೆ ಅನ್ನುವಂಥದ್ದನ್ನ. ಹೀಗಾಗಿ ಏನಿದೀಗ ಬಿಜೆಪಿಯಿಂದ ಕಾಂಗ್ರೆಸ್ಗೆ ವೋಟಿಂಗ್ ಆಗಿದ್ಯಾ, ಅಡ್ಡ ಮತದಾನ ಆಗಿದ್ಯಾ ಅನ್ನುವಂತಹ ಭೀತಿ ಕೂಡ ಈಗಾಗಲೇ ಶುರುವಾಗಿದೆ. ಈ ಭೀತಿಯಿಂದಲೇ ರೆಸಾರ್ಟ್ ರಾಜಕಾರಣ ಮೊನ್ನೆಯಿಂದಲೂ ಕೂಡ ಚುರುಕಾಗಿತ್ತು. ಆದ್ರೂ ಕೂಡ ಒಂದು ಕಾನ್ಫಿಡೆಂಟ್ ಅಲ್ಲಿರುವಂತಹ ಎಲ್ಲರೂ ಕೂಡ ಇವತ್ತು ಏನಾಗಬಹುದು ಅನ್ನುವಂಥದ್ದನ್ನ ನೋಡಬೇಕು. ಒಂದಷ್ಟು ಜನ ಶಾಸಕರು ವೋಟಿಂಗ್ ಆದ ನಂತರದಲ್ಲಿ ನಾವು ಆತ್ಮವಿಶ್ವಾಸದ ವೋಟಿಂಗ್ ಅನ್ನ ಮಾಡಿದೀವಿ ಅನ್ನುವಂತಹ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆ ಹೇಳಿಕೆ ಇದೀಗ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗಿರುವಂತದ್ದು. ಏನಾಗಿರ್ಬೋದು, ಇನ್ ಕೇಸ್ ಏನಾದ್ರೂ ಜೆಡಿಎಸ್ ನವರು ಏನಾದ್ರೂ ಕಾಂಗ್ರೆಸ್ಗೆ ಮತವನ್ನ ಹಾಕಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಇದೇನೇ ಇದ್ರು ಅಂದ್ರೆ ಏನೀಗ ಶಾಸಕರೆಲ್ಲರೂ ಬರ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಬ್ಯಾಚ್ ವೈಸ್ ಬಸ್ಗಳಲ್ಲಿ ಅವ್ರನ್ನ ಕಳಿಸ್ತಾ ಇದ್ದಾರೆ ವೋಟಿಂಗ್ ಅನ್ನ ಮಾಡೋದಕ್ಕೆ. ಈಗಾಗಲೇ ಕಾಂಗ್ರೆಸ್ನಿಂದ ವೋಟಿಂಗ್ ಆಗಿದೆ. ಈಗಾಗಲೇ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಬಂದಿದ್ದಾರೆ. ಸಿದ್ದರಾಮಯ್ಯ ಅವರು ಕೂಡ ಈಗಾಗಲೇ ವಿಧಾನಸೌಧಕ್ಕೆ ಬಂದಿರುವಂತದನ್ನ ನಾವು ಗಮನಿಸಬಹುದು. ಇದೆಲ್ಲದರ ನಡುವೆ ನಿನ್ನೆ ಅವರಿಗೆ ಏನು ವೋಟಿಂಗ್ ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೂಡ ಆಗಿದೆ ಕಾಂಗ್ರೆಸ್ನವರಿಗೆ. ಅವರನ್ನ ರೆಸಾರ್ಟ್ ನಲ್ಲಿ ಇರಿಸಿ ಹೆಂಗ್ ವೋಟ್ ಮಾಡಬೇಕು, ಯಾವ ರೀತಿಯಾಗಿ ವೋಟ್ ಮಾಡಬೇಕು, ಯಾರಿಗೆ ವೋಟ್ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಟ್ರೈನಿಂಗ್ ಅನ್ನ ಪಡೆದುಕೊಂಡು ಇವತ್ತು ಬ್ಯಾಚ್ ವೈಸ್ ಅಲ್ಲಿ ಕಾಂಗ್ರೆಸ್ನ ಅವರು ಇದೀಗ ಬಸ್ ನಲ್ಲಿ ಬರ್ತಾ ಇರುವಂತದ್ದು. ಬಂದು ವಿಧಾನಸೌಧದಲ್ಲಿ ಏನು ಮೊದಲನೇ ಮಹಡಿಯಲ್ಲಿ ವೋಟಿಂಗ್ ಅನ್ನ ಮಾಡಲಾಗ್ತಾ ಇದೆ ಅಲ್ಲಿಗೆ ಬಂದು ತಮ್ಮ ತಮ್ಮ ಮತಗಳನ್ನ ಚಲಾಯಿಸಿ ಅವರು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ.